ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀರಾಮ್, ಗಾಯಕ ಮತ್ತು ಸಂಗೀತ ಸಂಯೋಜಕ. ನಮ್ಮ ಮೈಸೂರಿನ ತನ್ಮನ ಸಂಸ್ಥೆ ಇದೇ ತಿಂಗಳ 21ರಿಂದ ಮುಂದಿನ ತಿಂಗಳ 10ನೇ ತಾರೀಕಿನವರೆಗೆ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿರ್ತಕ್ಕಂಥ ಚಿಂತನಾ ಚಾವಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತ ಹಾಡುಗಳ ಉಚಿತ ಕಲಿಕಾ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಾಗಾರಕ್ಕೆ ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಲಿ ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಧ್ಯಮದ ಮುಖಾಂತರ ತಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. 20 ದಿನಗಳ ಕಾಲ ಪ್ರತಿದಿನ ಸಂಜೆ 4ರಿಂದ 6:30ರವರೆಗೆ ಚಿಂತನಾ ಚಾವಡಿಯಲ್ಲಿ ತರಬೇತಿ ನೀಡಲಾಗುತ್ತೆ. ಅಂಬೇಡ್ಕರ್ ಅವರ ಮತ್ತು ಬುದ್ಧರ ಬೇರೆ ಬೇರೆ ಕವಿಗಳು ಬರೆದಿರ್ತಕ್ಕಂಥ ಹಾಡುಗಳು ಮತ್ತು ಇತ್ತೀಚಿನ ಉದಯೋನ್ಮುಖ ಕವಿಗಳು ಬರೆದಿರ್ತಕ್ಕಂಥ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಅದನ್ನು ಬರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಅಲ್ಲಿ ಕಲಿಸಲಾಗುತ್ತೆ. ಅದಕ್ಕೆ ಉಚಿತ ಪ್ರವೇಶ ಇದ್ದು 16 ವರ್ಷದ ಮೇಲ್ಪಟ್ಟ ಸಾರ್ವಜನಿಕರು ಯಾರೇ ಆದರೂ ಕೂಡ ಆಸಕ್ತರು ಭಾಗವಹಿಸ್ಬೋದು. ಇದು ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳೀಗ ಸಕಾಲಿಕ ಆಗಬೇಕು, ಸಾಮಾಜಿಕ ನ್ಯಾಯ, ಸಮಾನತೆ, ಕರುಣೆ, ಪ್ರೀತಿ ಈ ಥರದ್ದು ಹೆಚ್ಚೆಚ್ಚು ಹರಡಬೇಕು ಅನ್ನೋ ಕಾರಣಕ್ಕಾಗಿ ತನ್ಮನ ಸಂಸ್ಥೆ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಧಮ್ಮ ಸಂಗೀತಯಾನ ಅನ್ನೋ ಹೆಸರಿನಲ್ಲಿ ಈ ಒಂದು ಕಾರ್ಯಾಗಾರ ನಡೀತಾ ಇದೆ. ಇದರ ಸಂಚಾಲಕರಾಗಿ ಆರ್ ರೂಪ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರತಿದಿನ ಸಂಜೆ ಹಾಡುಗಳ ತರಬೇತಿ ಮುಗಿದ ಮೇಲೆ ನಾ ಗ್ರಹಿಸಿದ ಅಂಬೇಡ್ಕರ್ ಅನ್ನೋ ವಿಷಯ ಕುರಿತು ಪ್ರತಿದಿನ ಒಬ್ಬೊಬ್ಬರು ವಿಷಯ ತಜ್ಞರಿಂದ ಮಾತುಕತೆ ಅನಿಸಿಕೆಗಳಿರುತ್ತೆ. ಅದು ಕೂಡ ಭಾಳ ಸೊಗಸಾಗಿರುತ್ತೆ. ಅದನ್ನು ಸಾರ್ವಜನಿಕರೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಈ ಒಂದು ಪ್ರಸಾರಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈಡೆನ್ಸ್ ನ್ಯೂಸ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಶಿಬಿರದ ಉದ್ಘಾಟನೆ ನಾಡಿದ್ದು 21ನೇ ತಾರೀಕು ಸಂಜೆ 4 ಗಂಟೆಗೆ ಕಲಾಮಂದಿರದ ಚಿಂತನಾ ಚಾವಡಿಯಲ್ಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ VN ಮಲ್ಲಿಕಾರ್ಜುನ ಸ್ವಾಮಿರವರು ಇದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಹಿಂದ ಚಿಕ್ಕಜವರಪ್ಪನವರು, ಮಾಜಿ ಉಪಾಧ್ಯಕ್ಷರು APMC ಮೈಸೂರು ಸಮಾಜ ಸೇವಕರು, ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಂಸಿ ಪ್ರಸನ್ನ ಕುಮಾರ್ ಸರ್ ಅವರು, ಕಾರ್ಯನಿರ್ವಾಹಕ ಸಂಪಾದಕರು, ಕನ್ನಡಪ್ರಭ ದಿನಪತ್ರಿಕೆ, ಇವರು ಭಾಗವಹಿಸಲಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ KP ಮಹಾದೇವಯ್ಯನವರು, N ಸಂತೋಷ್ ರವರು, ನಾಟ್ಯ ಸಂಸ್ಥೆ, ಇವರೆಲ್ಲರೂ ಕೂಡ ಭಾಗವಹಿಸುತ್ತಿದ್ದು, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ.